ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ಹಿಂದಿನ ಸಂಚಿಕೆಯಲ್ಲಿ ಮಾಘಪುರಾಣದ ಮಹತ್ವ, ಸ್ನಾನದ ಮಂತ್ರಗಳು, ವ್ರತಗಳು, ದಾನದ ಬಗ್ಗೆ, ವಿಶೇಷ ದಿನಗಳ ಬಗ್ಗೆ ಎಲ್ಲವನ್ನೂ ನಾವು ತಿಳಿದುಕೊಂಡೆವು. ಇವತ್ತಿನ ಸಂಚಿಕೆಯಲ್ಲಿ ಮಾಘ ಮಾಸ ಕಥೆ ಪಾರಾಯಣದ ಮುಂಚೆ ಆ ಅಧ್ಯಾಯದ ಮಂತ್ರ ಜಪಿಸಬೇಕು. ಮಂತ್ರವನ್ನು ತಿಳಿದುಕೊಂಡು ನಾವು 1ನೇ ಅಧ್ಯಾಯದ ಮಹಿಮೆಯನ್ನು ನೋಡೋಣ. ವಿಶ್ವೋತ್ತೇಣ ಸ್ವರೂಪಾಯ ಚಿನ್ಮಯಾನಂದ ರೂಪಿಣೇ ಶುಕ್ಲತುಭ್ಯಂ ನಮೋ ಹಯಗ್ರೀವ ವಿದ್ಯಾರಾಜಾಯ ವಿಷ್ಣುವೇ. 1ನೆಯ ಅಧ್ಯಾಯ. ಈ ಜಗತ್ತಿನ ಮುಖ್ಯ ಸೃಷ್ಟಿ, ಎಲ್ಲ ಸೃಷ್ಟಿ ಸ್ಥಿತಿ ರಕ್ಷಣೆಗಳು, ಮನ್ವಂತರಗಳು, ಆದಿರಾಜರ ವಂಶಗಳು, ಆ ವಂಶಜರ ಚರಿತ್ರೆಗಳು, ಪ್ರಳಯ ಜೀವರಲ್ಲಿರುವ ವಾಸನೆಗಳು, ಆಶ್ರಯ, ಈ 10 ಲಕ್ಷಣಗಳಿಂದ ಕೂಡಿದ್ದುದನ್ನು ಮಹರ್ಷಿಗಳು ಪುರಾಣವೆಂದಿದ್ದಾರೆ. ಯಾವ ಯಾವ ಪುರಾಣದಲ್ಲಿ ಈ 10 ಲಕ್ಷಣಗಳು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿರುವೆಯೋ ಆ ಪುರಾಣವನ್ನು ಮಹಾಪುರಾಣವೆಂದಿದ್ದಾರೆ. ಯಾವುದರಲ್ಲಿ ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾನುಚರಿತ ಈ 5 ಲಕ್ಷಣಗಳಿವೆಯೋ ಮಿಕ್ಕ 5 ಲಕ್ಷಣಗಳು ಅಂತರ್ಭೂತಗಳಾಗಿವೆಯೋ ಅದನ್ನು ಪುರಾಣವೆಂದು ಭಾವಿಸಬೇಕು ಎಂದಿದ್ದಾರೆ. ಪ್ರಪಂಚ ಸೃಷ್ಟಿ ಆದ ಒಡನೆಯೇ ಚತುರ್ಮುಖನಿಂದ ಮೊಟ್ಟ ಮೊದಲಾಗಿ ಹೊರಬಿದ್ದ ರತ್ನರಾಶಿಯೇ ಪುರಾಣ. ಇವು ವೇದಶಾಸ್ತ್ರಗಳಿಗಿಂತ ಹಳೆಯದು. ಶ್ರದ್ಧೆಯೊಂದಿದ್ದರೆ ಆಚರಣೆಗೆ ಸಾಧ್ಯ ಎಂಬುದನ್ನು ಮನಗಾಣಿಸುವುದಕ್ಕಾಗಿ ಮಹರ್ಷಿಗಳಿಂದ ರಚಿತವಾದ ಕಥನಗಳೇ ಪುರಾಣಗಳು. ನಮ್ಮ ಪುರಾಣಗಳಲ್ಲಿ ಅಮೋಘ ವಿಚಾರಗಳು ಅಡಗಿವೆ. ಪುರಾಣಗಳು ಸುಲಭವಾಗಿ ಕಥಾರೂಪದಲ್ಲಿರುತ್ತವೆ. ಇಂಥ ಪುರಾಣಗಳಲ್ಲಿ ಸ್ಕಂದ ಪುರಾಣವೂ ಒಂದು. ಮಾಘ ಮಾಸದ ಮಹಾತ್ಮೆಯನ್ನು ಈ ಪುರಾಣದಲ್ಲಿ ಹೇಳಲಾಗಿದೆ. ಮಾಘ ಮಾಸದ ಮಹಾತ್ಮೆಯನ್ನು ತಿಳಿಸುವುದೇ ಮಾಘ ಪುರಾಣ. ಈ ಮಹಾತ್ಮೆಯನ್ನು ಸರ್ವಮಂಗಳಿಯು, ಪರ್ವತರಾಜನ ಮಗಳೂ ಆದ ಪಾರ್ವತಿಯು, ಕೈಲಾಸಾಧಿಪತಿಯು, ಎಲ್ಲ ಜೀವಗಳಲ್ಲೂ ದಯಾಮಯನೂ ಆದ ಈಶ್ವರನಿಂದ ಕೇಳಿ ತಿಳಿದಳು. ಮಹೇಶ್ವರನು ತನ್ನ ಸತಿ ಗಿರಿಜೆಗೆ ಮಾಘ ಮಾಸದ ಮಹಾತ್ಮೆಯನ್ನು, ಮಾಘ ಪುರಾಣದ ಹಿರಿಮೆಯನ್ನು, ಮಾಘ ಸ್ನಾನದ ಫಲಗಳನ್ನು ಸವಿಸ್ತಾರವಾಗಿ ಹೇಳಿದ್ದನು. ನಂತರ ಭೂಲೋಕದಲ್ಲಿ ಶೌನಕರೇ ಮೊದಲಾದ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನ ಸತ್ರವನ್ನು ನಡೆಸುತ್ತಿದ್ದರು. ಲೋಕ ಕಲ್ಯಾಣಾರ್ಥವಾಗಿ ಅವರು ನಡೆಸುತ್ತಿದ್ದ ಮಹಾಯಜ್ಞಕ್ಕೆ 12 ಸಂವತ್ಸರಗಳಷ್ಟು ದೀರ್ಘಕಾಲವೇ ಬೇಕಾಯಿತು. ಯಾವ ಅಡೆತಡೆಗಳು ಬಂದರೂ ಋಷಿಗಳು ಏಕಾಗ್ರ ಮನಸ್ಸಿನಿಂದ ಈ ಯಜ್ಞವನ್ನು ಮುಂದುವರೆಸಿದರು. ಈ ಮಹಾನ್ ಅಭೂತಪೂರ್ವವಾದ ಯಜ್ಞವನ್ನು ನೋಡಲು ಭರತಖಂಡದ ನಾನಾ ಭಾಗಗಳಲ್ಲಿ ಜನರು ಅಲ್ಲಿ ಬಂದು ಸೇರಿದರು. ಅಲ್ಲಿ ಬಂದವರಲ್ಲಿ ತಪೋಧನರು, ಜ್ಞಾನವೃದ್ಧಿಯರು, ವಯೋವೃದ್ಧರು, ವೇದ ವಿದ್ವಾಂಸರು, ಸಾಮಾನ್ಯರು, ಶ್ರೀಮಂತರು, ಬಡವರು ಎಲ್ಲಾ ರೀತಿ ಇದ್ದರು. ಅನೇಕ ಮುನಿಗಳು ತಂಡೋಪತಂಡವಾಗಿ ತಮ್ಮ ಶಿಷ್ಯ ಸಮೂಹದೊಡನೆ ಅಲ್ಲಿಗೆ ಬಂದರು. ಹೀಗೆ ಆ ಯಜ್ಞ ಸ್ಥಳವು ಮುನಿಗಳಿಂದಲೂ ಜ್ಞಾನಿಗಳಿಂದಲೂ ತುಂಬಿ ಶೋಭಾಯಮಾನವಾಗಿತ್ತು. ಆಗ ಅಲ್ಲಿಗೆ ಭಗವಾನ್ ವೇದವ್ಯಾಸರು ಶಿಷ್ಯರ ಪರಂಪರೆಗೆ ಸೇರಿದ ಸುತ ಪುರಾಣಿಕರು ತನ್ನ ಅಪಾರ ಶಿಷ್ಯ ವೃಂದ ಸಮೇತ ಆ ಯಜ್ಞ ಸ್ಥಳಕ್ಕೆ ಆಗಮಿಸಿದರು. ಅವರ ಆಶೀರ್ವಾದದಿಂದ ಯಜ್ಞಕ್ಕೆ ಮತ್ತಷ್ಟು ಕಳೆ ಬಂದಿತು. ಸೂತ ಪುರಾಣಿಕರು ಸಾಮಾನ್ಯ ಋಷಿಗಳಲ್ಲ. ವೇದಶಾಸ್ತ್ರ ಪುರಾಣ ಪಾರಂಗತರು, ತೇಜೋವಂತರು, ಪರಮ ಸಾತ್ವಿಕರು ಆಗಿದ್ದರು. ಅವರ ಪ್ರಕಾಶಮಾನವಾದ ಮುಖ, ಜ್ಞಾನ, ತೇಜಸ್ಸಿನಿಂದ, ಅವರ ದಯೆ ಮಾತ್ರದಿಂದಲೇ ನಿಮಗೆ ಭಗವತ್ಕಥಾ ಪ್ರಸಂಗಗಳನ್ನು ನಾನು ಹೇಳಬಲ್ಲೆನೆ ಹೊರತು ಇದು ನನ್ನ ಶಕ್ತಿಯಲ್ಲ ಎಂದು ಪರಮ ವಿನಯದಿಂದ ನುಡಿದರು. ಹೇ ಮುನಿವರ್ಯರೇ, ನಾನು ನಿಮ್ಮ ಕೋರಿಕೆಯಂತೆ ಭಗವಾನ್ ಹೊಳೆಯುವ ಕಣ್ಣುಗಳು, ಬಂಗಾರದಂತೆ ಕಾಂತಿಯುತವಾದ ದಿವ್ಯ ಶರೀರ ಇವು ನೋಡಿದ ತಕ್ಷಣ ಯಾರಾದರೂ ತಲೆಬಾಗಿ ನಮಿಸುವಂತಿತ್ತು. ಇಂತಹ ತಪೋಧನರನ್ನು ಶೌನಕರೇ ಮೊದಲಾದ ಋಷಿಗಳು, ವಾನಪ್ರಸ್ಥರು ಎಲ್ಲರೂ ಅರ್ಘ್ಯ ಪಾದ್ಯಾದಿಗಳಿಂದ ಸತ್ಕರಿಸಿ ಕುಶಲ ಪ್ರಶ್ನೆ ಮಾಡಿದರು. ಇಂತಹ ಯಜ್ಞದ ಸುಸಮಯದಲ್ಲಿ ಭಗವತ್ ಕಥಾ ಪ್ರಸಂಗ ನಡೆಯುವುದು ಬಹಳ ಸೂಕ್ತವೆಂಬುದು ಸಕಲ ಸಜ್ಜನರ ಅಭಿಪ್ರಾಯವೇ ಆಗಿತ್ತು. ಒಂದು ಶುಭ ಮುಹೂರ್ತದಲ್ಲಿ ಋಷಿಗಳೆಲ್ಲರೂ ಅಲ್ಲಿ ಸೇರಿ ಸೂತರನ್ನು ಪರಮ ಭಕ್ತಿಯಿಂದ ನಮಸ್ಕರಿಸಿ, ಹೇ ಋಷಿವರ್ಯ, ಈ ಹಿಂದೆ ತಾವು ಎಷ್ಟೋ ಪುರಾಣ ಕಥೆಗಳನ್ನು ನಮಗೆ ಹೇಳಿ ಕೃತಾರ್ಥಕರನ್ನಾಗಿ ಮಾಡಿದ್ದೀರಿ. ಈ ಮಹಾಯಜ್ಞ ಸಂದರ್ಭದಲ್ಲಿ ನಮಗೆ ಇದುವರೆಗೂ ತಾವು ಹೇಳದೇ ಇರುವ ಭಗವತ್ ಸಂಬಂಧವಾದ ಕಥಾನಗಳನ್ನು
ಕೃಪೆ ಮಾಡಿ ನಿರೂಪಿಸಿರಿ ಎಂದು ಪ್ರಾರ್ಥನೆ ಮಾಡಿದರು. ಹೀಗೆ ಸೌನಕಾದಿ ಮುನಿಗಳಿಂದ ಪ್ರಾರ್ಥಿತರಾದ ಸೂತ ಮುನಿಗಳು ಅವರ ಕುತೂಹಲವನ್ನು ತಣಿಸಲು ಸತ್ಕಥಾ ಪ್ರಸಂಗವೊಂದನ್ನು ನಿರೂಪಿಸತೊಡಗಿದರು. ಸೂತರು ಹೇಳಿದರು, ಮುನಿಗಳೇ, ಅತ್ಯಂತ ಪುಣ್ಯಕರವಾದ ಮಾಘ ಮಾಸವು ಸಮೀಪಿಸುತ್ತಿದೆ. ಇಂತಹ ಸಮಯದಲ್ಲಿ ಮಾಘ ಮಾಸ ಮಹಿಮೆಯನ್ನು ಹೇಳುವುದು ಸೂಕ್ತ ಎಂದು ನನಗೆ ತೋರುತ್ತಿದೆ. ಈ ಪುಣ್ಯ ಕಥಾಶ್ರವಣದಿಂದ ಎಂತಹ ಪುಣ್ಯಗಳು ಲಭಿಸುತ್ತದೆ ಎಂಬುದನ್ನು ವರ್ಣಿಸುವ ಭಾಗ್ಯ ನನಗೊದಗಿರುವುದೇ ಸುಯೋಗ ಎಂದರು. ನಾನು ನನ್ನ ತಂದೆ ವೈಶಂಪಾಯನ ಶಿಷ್ಯ ರೋಮ ಶರ್ಮರ ಶಿಷ್ಯನಾಗಿರುವೆನು. ಅವರು ಮಹಾ ತಪಸ್ವಿಗಳಾಗಿದ್ದರು. ಅವರು ನಮ್ಮ ತಂದೆಯವರ ಬಳಿ ಸಕಲ ವೇದ ಶಾಸ್ತ್ರ ಪುರಾಣಗಳನ್ನು ಅಭ್ಯಾಸಿಸಿ ಭಗವಾನ್ ಕೃಷ್ಣ ದ್ವೈಪಾಯನಾವತಾರಿಯಾದ ಶ್ರೀಹರಿಗೆ ಅತ್ಯಂತ ಪ್ರೀತಿಪಾತ್ರರು. ಅವರ ಕೃಪೆಯಿಂದ ನಾನು ಎಲ್ಲಾ ಶಾಸ್ತ್ರಗಳನ್ನು ಕಲಿತೆ. ಇಂದು ವೇದವ್ಯಾಸರ ದಿವ್ಯಾನುಗ್ರಹದಿಂದ ನಿಮಗೆ ಮಾಘಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿಸುತ್ತಿದ್ದೇನೆ ಎಂದು ಸಂಕಲ್ಪಿಸಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸ ಮಹಿಮೆಯ ಮೊದಲನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.